ರಾಜ್ಯದಲ್ಲಿ ನೂರಾರು ನಕಲಿ ಕ್ಲಿನಿಕ್ಗಳು ರಾಜಾರೋಷವಾಗಿ ಚಿಕಿತ್ಸೆ ನೀಡ್ತಿದ್ರು ನಮಗೆ ಯಾಕೆ ಬೇಕಪ್ಪ ಅಂತ ಪ್ರಶ್ನೆ ಮಾಡೋ ಕೆಲಸಕ್ಕೆ ಯಾರೂ ಮುಂದಾಗಲ್ಲ. ಇನ್ನು ಗ್ರಾಮೀಣ ಭಾಗದಲ್ಲಂತೂ ಯಾರು ಹೇಳೋರಿಲ್ಲ, ಯಾರು ಕೇಳೋರಿಲ್ಲ ಬಿಡಿ. ನಾವು ಹೋಗೋ ಕ್ಲಿನಿಕ್ ಅಧಿಕೃತನಾ? ನಾಳೆ ದಿನ ಜೀವಕ್ಕೇನಾದ್ರೂ ಅಪಾಯ ಆದ್ರೆ ಯಾರು ಹೊಣೆ? ಲೈಸೆನ್ಸ್ ಇದೆಯಾ ಇಲ್ವಾ? MBBS ಡಾಕ್ಟರ್ ಚಿಕಿತ್ಸೆ ಕೊಡ್ತಾರಾ ಅಥವಾ BMS ಡಾಕ್ಟರ್ ತಪಾಸಣೆ ಮಾಡ್ತಾರಾ ಅನ್ನೋದು ಪಾಪ ಎಷ್ಟೋ ಜನರಿಗೆ ಗೊತ್ತಾಗೋದಿಲ್ಲ. ಅಂತಹ ಅನಧಿಕೃತ ಕ್ಲಿನಿಕ್ಗಳ ಮುಖವಾಡ ಕಳಚಲು Time9 ನ್ಯೂಸ್ ವಿನೂತನ ಪ್ರಯತ್ನಕ್ಕೆ ಕೈ ಹಾಕಿತ್ತು. 2 ಪ್ರೋಮೋ, 19 ತಿಂಗಳು, ಪರವಾನಗಿ ರೆಡಿ. ಕೇವಲ ಅರ್ಜಿ ಹಾಕಿದ್ರೆ ಸಾಕ? ಅನುಮೋದನೆ ಬೇಕಾಗಿಲ್ವಾ? ರಿಯಾಲಿಟಿ ಚೆಕ್ ಮಾಡುವ ಸಮಯದಲ್ಲಿ KPME ಅನುಮತಿ ಇದೆಯಾ ಅಂತ ಕೇಳಿದ್ರೆ ನಾವು ಅರ್ಜಿ ಹಾಕಿದೀವಿ, ಹಣ ಪಾವತಿ ಮಾಡಿದೀವಿ, ನೋಂದಣಿ ಪ್ರಮಾಣ ಪತ್ರಕ್ಕೆ ಕಾಯ್ತಾ ಇದ್ದೀವಿ ಎಂಬ ಉತ್ತರಗಳು ನೀಡ್ತಿದ್ದಾರೆ. ಒಂದು ಕ್ಲಿನಿಕ್ ನಡೆಸಬೇಕು ಅಂದ್ರೆ ಅದಕ್ಕೆ ಹಲವಾರು ಮಾರ್ಗಸೂಚಿಗಳನ್ನ ಪಾಲಿಸಬೇಕು. ಆದ್ರೆ ಅದ್ಯಾವುದು ಸರಿಯಾಗಿ ಪಾಲಿಸ್ತಿಲ್ಲ ಅನ್ನೋದು ಸಾರ್ವಜನಿಕರ ಅಭಿಪ್ರಾಯ. ಆದ್ರೆ ಈಗ ನಾವು ಹೇಳೋ ಕ್ಲಿನಿಕ್ ನ ಕಥೆ ಇದೆಯಲ್ಲ, ಅದು ಸ್ವಲ್ಪ ಡಿಫ್ರೆಂಟ್. ರೇಣುಕಾ ರಹಸ್ಯ ಬಯಲು, ಯಾವುದು ಸುಳ್ಳು ಯಾವುದು ಸತ್ಯ? KPME ಅನುಮೋದನೆ ಪಡೆಯಲು ವರ್ಷಗಟ್ಟಲೆ ಕಾಯಬೇಕಾ? ಎಸ್, KPME ಅರ್ಜಿ ಹಾಕಿ ಬರೋಬ್ಬರಿ 1.5 ವರ್ಷದ ನಂತರ ಪರವಾನಗಿ ಸಿಕ್ಕಿದೆ. ಇದು ಆಶ್ಚರ್ಯ ಆದ್ರೂ ನೀವು ನಂಬಲೇಬೇಕು. ಅಷ್ಟಕ್ಕೂ ಆ ಕ್ಲಿನಿಕ್ ಯಾವುದು ಗೊತ್ತಾ? ಶ್ರೀ ರೇಣುಕಾ ಹೆಲ್ತ್ ಸೆಂಟರ್. ಡಾಕ್ಟರ್ ಜಗದೀಶ್ ಅವರು ಈ ಕ್ಲಿನಿಕ್ ಅನ್ನ ದಾಬಸ್ಪೇಟೆ, ಬೂದಿಹಾಳ್, ತ್ಯಾಮಗೊಂಡ್ಲು 3 ಜಾಗದಲ್ಲಿ ನಡೆಸ್ತಿದ್ದಾರೆ. ಅವರು ಒಳ್ಳೆ ವೈದ್ಯರು, ಅನುಭವ ಇದೆ. ನೂರಾರು ರೋಗಿಗಳಿಗೆ ಚಿಕಿತ್ಸೆ ನೀಡಿ ಹೆಸರುವಾಸಿಯಾಗಿದ್ದಾರೆ. ವಿಪರ್ಯಾಸ ಅಂದ್ರೆ ನಾವು ಪ್ರಶ್ನೆ ಮಾಡಿದಾಗ KPME ಅನುಮತಿ ಇರಲಿಲ್ಲ. ಇದರ ಜಾಡು ಹಿಡಿದು ಹೊರಟಾಗ ಅನೇಕ ಮಾಹಿತಿ ಸಿಕ್ಕಿದೆ. 18/9/2024 ಅಂದ್ರೆ ಕಳೆದ ಬುಧವಾರ ಮೊದಲ ಬಾರಿ ವೈದ್ಯರನ್ನ ಸಂಪರ್ಕಿಸಿ ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದು ಪರವಾನಗಿ ಕೊಡಿ ಅಂತ ಕೇಳಿದಾಗ 3 ಸ್ಕ್ರೀನ್ ಶಾಟ್ ಕಳಿಸ್ತಾರೆ. ಅದರಲ್ಲಿ ಡೇಟ್ ನೋಡಿ ನಾವು ಪುನಃ ಕರೆ ಮಾಡಿ ಅರ್ಜಿ ಹಾಕಿ 1 ವರ್ಷ ಆದ್ರೂ ಅನುಮೋದನೆ ಸಿಕ್ಕಿಲ್ವಾ? ಯಾಕೆ ತಡ ಆಗಿದೆ? THO DHO ಅವರ ಗಮನಕ್ಕೆ ಬಂದಿಲ್ವಾ? ನಿಮಗೇನಾದ್ರೂ ನಡೆಸಬಹುದು ಅಂತ ಹೇಳಿದ್ರ? ಸ್ವಲ್ಪ ಕ್ಲಾರಿಟಿ ಕೊಡಿ ಎಂದಾಗ ವೈದ್ಯರು ಏನ್ ಹೇಳಿದ್ರು ನೀವೇ ಕೇಳಿ. ಅದೊಂದು ಕ್ಲಾರಿಟಿ ತಗೊಳಕೋಸ್ಕರ ಮಾಡಿದೆ ಅಷ್ಟೇ. ಅವ್ರು ಸರ್ ಸುಮ್ಮನೆ ಬಾಯಿ ಮಾತಲ್ಲಿ ಹೇಳಿದ್ರ ಅಥವಾ ಏನಾದ್ರು ನಿಮ್ಗೆ ಪ್ರೂಫ್ ಕೊಟ್ಟಿದಾರ ನಡೆಸಿ ಅಂತ ಹೇಳಿ, ಅದೊಂದು ಕ್ಲಾರಿಟಿ ಬೇಕಿತ್ತು. ನಾನು ಫರ್ದರ್ ನಾನು ಮಾತಾಡ್ತೀನಿ. ನನಗೆ ಇವರು THO ಇನ್ಸ್ಪೆಕ್ಷನ್ ಮಾಡ್ಕೊಳೋದು ಕರೆಕ್ಟ್ ಆಗಿದೆ ಸರ್ ಅಂದ್ರು. ನಾನು ರನ್ ಮಾಡ್ತಾ ಇದ್ದೀನಿ. ನಾನು ಅವ್ರಿಗೆ ಅಪ್ಲೈ ಮಾಡಿದೀನಿ. ಇದಾದ್ಮೇಲೆ ನಾನು ಸುಮ್ನೆ ಇಲ್ಲ. ನಾನು ಐ ಹ್ಯಾವ್ ಅಪ್ರೋಚ್ DHO ಆಫೀಸ್ 3 times. ನಾನೇ ಹೋಗಿ ಖುದ್ದಾಗಿ ಹೋಗಿ ಬಂದಿದ್ದೀನಿ. ಒಂದು 7-8 ಸರಿ ಫೋನ್ ಮಾಡಿದ್ದೀನಿ ಬಾರ್ಗಾರನ. ಅವರು ಪ್ರಾಸೆಸ್ ಅಲ್ಲಿ ಇದೆ ಸರ್, ಮಾಡ್ತೀವಿ, DC ಮೀಟಿಂಗ್ ಬರಬೇಕು, ಮೀಟಿಂಗ್ ಅಲ್ಲೂ ಪಾಸ್ ಆಗಿದೆ ಅಂತ ಅಂದ್ರು. ಅದಾದ್ಮೇಲೆ DHO ಸೈನ್ ಆಗ್ಬೇಕು ಸರ್, DHO ಲೀವ್ ಅಲ್ಲಿ ಇದಾರೆ. ಅವ್ರು ಹೇಳೋದೆಲ್ಲೂ ರೀಸನಬಲ್ ರೀಸನ್ಸ್ ಹೇಳ್ತಾರೆ ಅವ್ರು. ಯಾಕಂದ್ರೆ ಅವ್ರದ್ದು ಡಿಫರೆಂಟ್ ಕಷ್ಟಗಳಿರ್ತಾವೆ. ಎಲ್ಲಾ ಕೆಲಸ ಒಂದು ಪ್ರಯಾರಿಟಿ ಅಂತ ಇರುತ್ತೆ. ನಮ್ಗೆ ಯಾವ್ದು ಜಡ್ಜ್ಮೆಂಟ್ ಸರ್ಟಿಫಿಕೇಟ್ ಗೋಸ್ಕರ ದೊಡ್ಡ ದೊಡ್ಡ ಕೆಲಸಗಳೆಲ್ಲ ಬಿಟ್ಟು ಮಾಡಲ್ಲ ಯಾರು. ಕೇಳಿಸ್ಕೊಂಡ್ರಲ್ಲ, ನಾನು ಅರ್ಜಿ ಹಾಕಿದ್ದೀನಿ, ಆರೋಗ್ಯಾಧಿಕಾರಿಗಳನ್ನ ಸಂಪರ್ಕ ಮಾಡಿದ್ದೀನಿ, ಮೀಟಿಂಗ್ ಇದೆ, ರಜೆಯಲ್ಲಿದ್ದಾರೆ ಅನ್ನೋದನ್ನೆಲ್ಲ. ಡಾಕ್ಟರ್ ಜಗದೀಶ್ ಅವರು ಹೇಳೋ ಪ್ರಕಾರ ಅಸಲಿಗೆ 3 ಜಾಗದ ಕ್ಲಿನಿಕ್ಗಳ ಇನ್ಸ್ಪೆಕ್ಷನ್ ಆಗಿರೋ ಡೇಟ್ 2/2/2023 ಅಂದ್ರೆ ಕಳೆದ ವರ್ಷ ಫೆಬ್ರವರಿ. ಅದಾದ ನಂತರ ಅಫಿಡೇವಿಟ್ ಸಲ್ಲಿಸಿದ್ದಾರೆ. ಅದು ಇನ್ಸ್ಪೆಕ್ಷನ್ ನಡೆದು 16 ತಿಂಗಳ ನಂತರ ಈ ವರ್ಷ ಅಂದ್ರೆ 12/6/2024. ಇನ್ನು ಈ 3 ಕ್ಲಿನಿಕ್ಗಳಿಗೆ ಅನುಮೋದನೆ ಸಿಕ್ಕಿರೋದು 24/9/2024 ಅಂದ್ರೆ ಬರೋಬ್ಬರಿ 19 ತಿಂಗಳ ನಂತರ KPME ಅನುಮತಿ ಸಿಕ್ಕಿದೆ. ಇದು ಹೇಗೆ ಸಾಧ್ಯ? ಇದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆಯಾ? ಒಂದು ಕ್ಲಿನಿಕ್ಗೆ ಅನುಮೋದನೆ ನೀಡಲು ವರ್ಷಾನುಗಟ್ಟಲೆ ಸಮಯ ಬೇಕಾ? KPME ಪರವಾನಗಿ ಪತ್ರ ಇಲ್ಲದೆ ಕೇವಲ ಅರ್ಜಿ ಹಾಕಿ ಕ್ಲಿನಿಕ್ ನಡೆಸಬಹುದಾ ಅನ್ನೋ 10 ಹಲವು ಪ್ರಶ್ನೆ ಕಾಡ್ತಿದೆ. ಕೂಡಲೇ ನಾವು ತಾಲೂಕು ಆರೋಗ್ಯಾಧಿಕಾರಿಯನ್ನ ಸಂಪರ್ಕಿಸಿ ಇದರ ಬಗ್ಗೆ ಕೇಳಿದಾಗ ಏನ್ ಹೇಳಿದ್ರು ಕೇಳಿ. ಹೋದ ವರ್ಷ ಫೆಬ್ರವರಿ 2ನೇ ತಾರೀಕು ಇನ್ಸ್ಪೆಕ್ಷನ್ ಆಗಿದೆ. ಅದು ಅಪ್ರೂವ್ ಸಿಕ್ಕಿರೋದು 2 days ಬ್ಯಾಕ್ 24 ಇಶ್ಯೂ ಆಗಿರೋದು ಸರ್ಟಿಫಿಕೇಟ್. ಓಕೆ, ಅಲ್ಲಿವರೆಗೂ ಕ್ಲಿನಿಕ್ ನಡೆದಿದೆ ಸರ್. ಹೌದೌದು, DC ಅಂಡ್ DHO ಲೆವೆಲ್ಗೆ ಹೋಗಿ ಇರುತ್ತೆ ಅದು ಫೈಲು. ಸೊ ಅಲ್ಲಿಂದ ಅದು ಕಮಿಟಿ ಇದೆ, ಅಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿ, DHO DC ಅಂಡ್ ಅಲ್ಲಿ ಒಂದು 5 ಜನ ಇರ್ತಾರೆ. ಆ ಕಮಿಟಿನ ಡಿಲೇ ಆಗಿರುತ್ತೆ ಅಷ್ಟೇ. ಅಲ್ಲ, ಈಗ ನೀವ್ ಹೇಳಿದ್ರೆ 90 days ಮ್ಯಾಕ್ಸಿಮಮ್ ಅಂತ. ಬಟ್
ನಮ್ಮಿಂದ ಫಸ್ಟ್ ಇನ್ಸ್ಪೆಕ್ಷನ್ ಮಾಡಿ ಕಳ್ಸಿರ್ತೀವಿ, ಇನ್ನು ಅಲ್ಲಿಗೆ ನೆಕ್ಸ್ಟ್ ಅಲ್ಲಿ DH ಆಫೀಸಲ್ಲಿ ಮಾಡ್ತಾರೆ. ಅಲ್ಲಿ 2 ವರ್ಷ ಬೇಕಾದ್ರೂ ಆಗ್ಬೋದು, 3 ವರ್ಷ ಬೇಕಾದ್ರೂ ಆಗ್ಬೋದು, ಬಟ್ ಕ್ಲಿನಿಕ್ ನಡೆಸಬಹುದು ಲೈಸೆನ್ಸ್ ಇಶ್ಯೂ ಆಗ್ದಲೇನೆ. ಅದು ಏರ್ ಆಫೀಸರ್ನ ಕೇಳ್ಬೇಕು, ಅದ್ರ ಬಗ್ಗೆ ನಂಗೆ ಅಷ್ಟಿದಿಲ್ಲ. ಒಟ್ಟಿನ ನಮ್ಮಿಂದ ನಮಗೆ 90 days. ಇನ್ನು DHO ಕಚೇರಿಯನ್ನ ಸಂಪರ್ಕಿಸಿ KPME ಕಾಯ್ದೆ ಏನ್ ಹೇಳುತ್ತೆ ಎಂಬ ಬಗ್ಗೆ ಕೇಳಿದಾಗ ನಮಗೆ ಸಿಕ್ಕ ಉತ್ತರ, ರಿಜಿಸ್ಟ್ರೇಷನ್ ಆಗದೆ ಅಪ್ರೂವ್ ಆಗ್ದಲೇನೆ ಈಗ ನಡ್ಕೊಂಡು ಬರ್ತಿತ್ತಲ್ಲ, ಇದು ಸರಿನಾ ತಪ್ಪಾ ಅನ್ನೋದು ಅಷ್ಟೇ ನನ್ನ ಪ್ರಶ್ನೆ. ಆಕ್ಟ್ ಅಲ್ಲಿ ಸ್ಪಷ್ಟವಾಗಿ ಹೇಳಿದೆ, ವಿತೌಟ್ ರನ್ನಿಂಗ್ ಏನು ವಾಟ್ ಎವರ್ ದ ಸರ್ಟಿಫಿಕೇಟ್ ಇಟ್ ಇಸ್ ಇದು ವೈಲೇಷನ್ ಆಫ್ ದ ಆಕ್ಟ್. ದ ನಾರ್ಮ್ಸ್ ಆಫ್ಟರ್ ಟೇಕಿಂಗ್ ದ ಸರ್ಟಿಫಿಕೇಟ್ ದೇ ಹ್ಯಾವ್ ಟು ರನ್ ದ ಎಸ್ಟಾಬ್ಲಿಷ್ಮೆಂಟ್, ದಟ್ ಇಸ್ ದ ನಾರ್ಮ್ಸ್. ಓಕೆ, ಸರ್ಟಿಫಿಕೇಟ್ ತಗೊಳಕ್ಕೂ ಮುಂಚೆ ರನ್ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಇಲ್ಲ, ಲೈಕ್ ಸಿಂಪಲ್ ಅಲ್ಲ, ಕ್ವೈಟ್ ಅಂಡರ್ಸ್ಟ್ಯಾಂಡ್. ಈಗ ಕಾನೂನಲ್ಲಿ ಅಲ್ಲಿ ಹೇಳಿದೆ ಅಂದ್ರೆ ಏನು, ನೋಂದಣಿ ಪ್ರಮಾಣ ಪತ್ರವನ್ನು ಪಡೆದ ನಂತರದಲ್ಲಿ ಸಂಸ್ಥೆಗಳನ್ನ ನಡೆಸಬೇಕಾಗತ್ತೆ ಅಂದ್ರೆ ಅದರ ಏನು ತಗೊಳ್ಬೇಕು ಅಂತ ತಾನೇ ಅದರ ಅರ್ಥ. ಓಕೆ, ಇದರ ಬಗ್ಗೆ ಹೈಕೋರ್ಟ್ ವಕೀಲರು ಮಾತನಾಡಿದ್ದು ಕಾನೂನು ಏನ್ ಹೇಳುತ್ತೆ ಅನ್ನೋದನ್ನ ವಿವರಿಸಿದ್ದಾರೆ ಕೇಳಿ. ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಕಾಯ್ದೆ ಪ್ರಕಾರ ಅವರು ಅಲ್ಲಿ ಒಂದು ಲೈಸೆನ್ಸ್ ತಗೊಂಡು ಅವ್ರ ಕೆಲಸ ಶುರು ಮಾಡ್ಬೇಕಾಗತ್ತೆ, ಅಂದ್ರೆ ಅವ್ರ ಸೇವೆ ಶುರು ಮಾಡ್ಬೇಕಾಗತ್ತೆ. ಇದು ಮೆಡಿಕಲ್ ಸೇವೆ ಆದ್ರಿಂದ ಆ ತಾಲೂಕು ಮಟ್ಟದಲ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಯಾವ ಉನ್ನತ ಅಧಿಕಾರಿಗಳು, ನಾವೇನು DHO ಅಥವಾ THO ಅಂತ ಕರಿತೀವಲ್ಲ, ಅವ್ರು ಸರ್ಕಾರದ ಅದರಿಂದ ಕೆಲಸ ಮಾಡ್ತಕ್ಕಂಥ ವೈದ್ಯಾಧಿಕಾರಿಗಳಾಗಿರ್ತಾರೆ. ಆ ವೈದ್ಯಾಧಿಕಾರಿಗಳು ಅವ್ರ ತಂಡ ಬಂದು ಸ್ಥಳ ಪರಿಶೀಲನೆ ಮಾಡಿ ಇವ್ರು ಏನು ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಇದೆ, ಕ್ಲಿನಿಕ್ ಆಗ್ಬೋದು, ಆಸ್ಪತ್ರೆ ಆಗ್ಬೋದು, ಅಥವಾ ಯಾವುದೋ ಒಂದು ಔಷಧ ಮಾರಾಟ ಕೇಂದ್ರ ಆಗ್ಬೋದು, ಆ ಔಷಧ ಮಾರಾಟ ಕೇಂದ್ರನ ಅಥವಾ ಯಾವುದೋ ಒಂದು ಬೇರೆ ಡಯಾಲಿಸಿಸ್ ಸೆಂಟ್ರು, ಏನೋ ಒಂದು ಆರೋಗ್ಯ ಸಂಬಂಧಪಟ್ಟಂಗೆ ಆ ವಿಚಾರದಲ್ಲಿ ಅವರು ಎಲ್ಲ ರೀತಿಯಾಗಿ ಯಾರೇ ಖಾಸಗಿ ವ್ಯಕ್ತಿ, ಈಗ ಸರ್ಕಾರ ನಡೆಸೋದು ಬೇರೆ, ಹಾಸ್ಪಿಟಲ್ಗಳು ಬೇರೆ ಸೇವೆ ಮಾಡೋದು ಬೇರೆ, ಆದ್ರೆ ಖಾಸಗಿ ವ್ಯಕ್ತಿಗಳು ಖಾಸಗಿ ಮಾಲೀಕತ್ವದಲ್ಲಿ ಕಂಪನಿ ಆಗ್ಬೋದು ಅಥವಾ ಪಾರ್ಟ್ನರ್ಶಿಪ್ ಫರ್ಮ್ ಆಗ್ಬೋದು ಅಥವಾ ವ್ಯಕ್ತಿಗಳಾಗ್ಬೋದು, ಕುಟುಂಬ ನಡೆಸೋ ಯಾವುದೇ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆಗಲಿ ಒಂದು ಪರ್ಮಿಷನ್ ತಗೊಂಡು ಅದ್ರ ಮೇಲೆ ಅವರು ಮುಂದುವರ್ಸಕ್ಕೆ ಹೊರತು ಅವ್ರು ಕೇವಲ ಪರ್ಮಿಷನ್ ಅಪ್ಲೈ ಮಾಡ್ಬಿಟ್ಟು ಈಗ ನಾನು ಪರ್ಮಿಷನ್ ತಗೊಂಡಿದ್ದೀನಿ ಬನ್ನಿ ಅಂತ ಹೇಳಿ ಸಾರ್ವಜನಿಕರಿಗೆ ಅಥವಾ ಏನು ರೋಗಿಗಳಿಗೆ ಚಿಕಿತ್ಸೆ ಕೊಡೋದು ಅದು ಕಾನೂನು ಬಾಹಿರ ಆಗಿರ್ತದೆ. ಕೇಳಿಸ್ಕೊಂಡ್ರಲ್ಲ, ವೈದ್ಯರು, ಆರೋಗ್ಯಾಧಿಕಾರಿಗಳು, ಹೈಕೋರ್ಟ್ ವಕೀಲರು ಏನ್ ಹೇಳಿದ್ರು ಅಂತ. ಇಷ್ಟು ವರ್ಷದಿಂದ ಅನುಮೋದನೆ ಯಾಕೆ ನೀಡಿರಲಿಲ್ಲ? KPME ಪ್ರಮಾಣ ಪತ್ರಕ್ಕೆ ವರ್ಷಗಟ್ಟಲೆ ಕಾಯ್ಬೇಕಾ? ಕಾನೂನು ಪಾಲನೆ ಆಗ್ತಿಲ್ವಾ ಎಂಬ ಅನುಮಾನ ಮೇಲ್ನೋಟಕ್ಕೆ ವ್ಯಕ್ತವಾಗ್ತಿದೆ. ಜೊತೆಗೆ 19 ತಿಂಗಳಿನಿಂದ ಸಿಗದ ಅನುಮತಿ ಈಗ ನಾವು ಪ್ರಶ್ನೆ ಮಾಡಿದ ವಾರದ ಒಳಗೆ ಹೇಗ್ ಸಿಕ್ತು ಅನ್ನೋದು ಗೊತ್ತಾಗ್ತಿಲ್ಲ. ಅದೇನೇ ಇರಲಿ, ಅಧಿಕಾರಿಗಳ ಬೇಜವಾಬ್ದಾರಿಯೋ ಅಥವಾ ನಿರ್ಲಕ್ಷ್ಯವೋ ಗೊತ್ತಿಲ್ಲ. ಕೇವಲ ಇದೊಂದೇ ಕ್ಲಿನಿಕ್ ಅಲ್ಲ, ಇನ್ನು ಹಲವು ಕ್ಲಿನಿಕ್ಗಳು KPME ಅನುಮತಿ ಇಲ್ಲದೆ ಕೇವಲ ಅರ್ಜಿ ಹಾಕಿ ಹಣ ಪಾವತಿಸಿ ರಾಜಾರೋಷವಾಗಿ ನಡೆಸುತ್ತಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಆರೋಗ್ಯಾಧಿಕಾರಿಗಳು ಇತ್ತ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಲಿ ಅನ್ನೋದೇ ನಮ್ಮ ಆಶಯ.